ಚಿಕನ್ಗೆ ಸ್ಟೆರಾಯ್ಡ್, ಹಾರ್ಮೋನ್ಸ್, ಆಂಟಿಬಯೋಟಿಕ್ ಇಂಜೆಕ್ಷನ್ ತುಂಬಿರ್ತಾರ. ಚಿಕನ್ ತಿಂದರೆ ನಿಜಕ್ಕೂ ಏನಾಗುತ್ತೆ? ಚಿಕನ್ ಡೈಲಿ ತಿನ್ಬೋದಾ? ಚಿಕನ್ ತಿಂದರೆ ಮುಖದಲ್ಲೆಲ್ಲ ಮೊಡವೆ ಆಗುತ್ತಾ? ಚಿಕನ್ ಬಾಡಿಗೆ ಹೀಟಾ? ಇಲ್ಲ ಚಿಕನ್ ತಿನ್ನೋದ್ರಿಂದ ದಪ್ಪ ಆಗ್ತೀವ? ಈ ಎಲ್ಲ ಪ್ರಶ್ನೆಗೂ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಕೊನೆಯಲ್ಲಿ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೌದು, ಸ್ಟೆರಾಯ್ಡ್ ಇಂಜೆಕ್ಟ್ ಮಾಡೋದ್ರಿಂದ ಮಸಲ್ಸ್ ಗ್ರೋತ್ ಆಗುತ್ತೆ ನಿಜ. ಆದರೆ ₹200 ಚಿಕನ್ ಬೆಳೆಸೋಕೆ ₹2000 ಸ್ಟೆರಾಯ್ಡ್ಸ್ ಯಾರು ಖರ್ಚು ಮಾಡ್ತಾರೆ ಹೇಳಿ ನೋಡೋಣ. ಕೋಳಿ ಮರಿ ಹೆಲ್ದಿಯಾಗಿರಲಿ ಅಂತ ಆಂಟಿಬಯೋಟಿಕ್ ಇಂಜೆಕ್ಟ್ ಮಾಡ್ತಾರೆ. ನಾವು ಚಿಕನ್ನ ತೊಳೆದು ಬೇಯಿಸಿ ಮಸಾಲೆ ಹಾಕೋದ್ರಿಂದ ಅದು ಯಾವುದೇ ತರಹದ ತೊಂದರೆ ನಮಗೆ ಆಗೋದಿಲ್ಲ. ಚಿಕನ್ ತಿನ್ನೋದ್ರಿಂದ ಮುಖದಲ್ಲಿ ಮೊಡವೆ ಕೂಡ ಆಗೋದಿಲ್ಲ. ಯಾವುದನ್ನೇ ಆದರೂ ಸಹ ನಾವು ಲಿಮಿಟಾಗಿ ತಗೋಬೇಕು. ದೊಡ್ಡವ್ರು ಹೇಳಿಲ್ವಾ, ಅತಿ ಆದರೆ ಅಮೃತನೂ ವಿಷ ಅಂತ. ಅದನ್ನು ನಾವು ಈಗಲೂ ಕೂಡ ನೆನ್ಪಿಟ್ಕೋಬೇಕು. ಚಿಕನ್ನು ಪ್ರೋಟೀನ್ ಇದೆ. ಪ್ರೋಟೀನ್ ತಿನ್ನೋದ್ರಿಂದ ಜಿಮ್ ಹೋಗೋರಿರಲಿ, ಮಕ್ಕಳಿರಲಿ, ದೊಡ್ಡವರಿರಲಿ ಏನೂ ಆಗಲ್ಲ. ಆದರೆ ನಾವು ಹೊರಗಡೆ ತಿನ್ನೋ ಫುಡ್ಗಿಂತ ಮನೆಯಲ್ಲೇ ಆದಷ್ಟು ಪ್ರಿಪೇರ್ ಮಾಡಿ ತಿನ್ನೋದು ತುಂಬ ಅತ್ಯುತ್ತಮವಾಗಿದೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.